ಮಾನ್ಯ ನೀರ್ಗಂಟಿ ಬಂಧುಗಳೇ, ಈ ಧ್ವನಿ ಮುದ್ರಣ ತೇಜಸ್ವಿ ಪಟೇಲ್, ದಿನಾಂಕ 9 ಜನವರಿ 2025 ಗುರುವಾರ, ಸುಮಾರು ಬೆಳಗ್ಗೆ 8:30. ಬಂಧುಗಳೇ, ಇದೇ ಜನವರಿ 6ರಂದು ನೀರ್ಗಂಟಿ ವೀರೇಶ್ ನಿಧನರಾದ ದಿನ ನಾನು, ನೀವು ಮತ್ತು ನಮ್ಮ ತ್ಯಾಣವಿ ಉಪವಿಭಾಗದ ಇಂಜಿನಿಯರ್ಗಳು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಕಾಡಾಧ್ಯಕ್ಷರಿಗೆ ಕರೆ ಮಾಡಿದೆ. ಅವರು 10 ನಿಮಿಷಗಳ ನಂತರ ಕರೆ ಮಾಡ್ತೀನಿ ಅಂತ ಹೇಳಿದರು. ನಿಮ್ಮ ಜೊತೆಗೆ ಸಭೆ ಮುಗಿಸಿ ನಾನು ನಮ್ಮ ಗ್ರಾಮಕ್ಕೆ ತೆರಳುವಾಗ ಮಾಧ್ಯಮ ವರ್ಗದಲ್ಲೇ ಕಾಡಾಧ್ಯಕ್ಷರು ಕರೆ ಮಾಡಿ ವಿಷಯ ಕೇಳಿದರು. ನಿಮ್ಮ ಸಮಸ್ಯೆ ಜೊತೆಗೆ ಈ ಬಾರಿ ಬೇಸಿಗೆಯಲ್ಲಿ ನೀರು ಹರಿಬೇಕು ಅಂದರೆ, ನಾಳೆ ಕೊನೆ ಭಾಗಗಳಿಗೆ ನೀರು ಹರಿಬೇಕು ಅಂದರೆ ಏನೆಲ್ಲ ಸೌಲಭ್ಯಗಳ ಅಗತ್ಯ ಅನ್ನೋದನ್ನ ಮಾನ್ಯ ಕಾಡಾಧ್ಯಕ್ಷರಿಗೆ ಮಾತಾಡಿದಾಗ, ವಿಶೇಷವಾಗಿ ಈ ಧ್ವನಿ ಮುದ್ರಣದಲ್ಲಿ ನಿಮ್ಮ ಕುರಿತಾಗಿ ಮಾತಾಡ್ತೀನಿ. ಮಾನ್ಯ ಕಾಡಾಧ್ಯಕ್ಷರ ಜೊತೆ ಮಾತಾಡಿದಾಗ ನಾನು ಅವ್ರಿಗೊಂದು ಮನವಿ ಮಾಡಿದೆ. ಸರ್, ನೀರ್ಗಂಟಿಗಳೇ ಕೆಲವು ಸಲಹೆಗಳು ನೀಡ್ತಾರೆ, ಅದನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಬೇಕಾಗಿದೆ. ಅದಕ್ಕೆ ನಾವು 2 ಹಂತ ನೋಡ್ಬೋದಿದೆ. ಒಂದು, ನಿಮ್ಮ ಮತ್ತು ಮಾನ್ಯ ಮಧು ಬಂಗಾರಪ್ಪರ ಉಪಸ್ಥಿತಿಯಲ್ಲಿ ಶಿವಮೊಗ್ಗದಲ್ಲಿ ಒಂದು ಅನೌಪಚಾರಿಕ ಸಭೆ, ಅಂದರೆ ನಾನು ನೀರ್ಗಂಟಿಗಳ ಜೊತೆಗೆ ಬರ್ತೀನಿ, ನಿಮ್ಮ ಜೊತೆಗೆ ಮಾತಾಡ್ತೀವಿ. ನಂತರ ನಿಮ್ಮ ನೇತೃತ್ವದಲ್ಲೇ ಮಾನ್ಯ ಜಲಸಂಪನ್ಮೂಲ ಸಚಿವರ ಜೊತೆ MD ಅವರ ಉಪಸ್ಥಿತಿಯಲ್ಲಿ ಸಭೆ. ಆ ಸಭೆ ಆದರೆ ಅಲ್ಲಿ ನಾವು ನಮ್ಮ ನೀರುಗಂಟಿಗಳು ನೀಡೋ ಸಲಹೆನ ನೀವು ಚರ್ಚಿಸಿ ಪರಿಹಾರ ಕಂಡ್ಕೊಂಡ್ರೆ ಅದು ಖಂಡಿತ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳಿದಾಗ ಕಾಡಾಧ್ಯಕ್ಷರು ತುಂಬ ಸಂತೋಷದಿಂದ ಒಪ್ಪಿ, ಮಾನ್ಯ ಮಧು ಬಂಗಾರಪ್ಪನವರು ಅಮೇರಿಕಕ್ಕೆ ತೆರಳಿದ್ದಾರೆ, ಅವ್ರು ಬಂದ ತಕ್ಷಣ ಅಂತ ಈಗ 6ನೇ ತಾರೀಕು ಮಾತಾಡಿದ್ದು. ಮೋಸ್ಟ್ಲಿ ಇವತ್ತು 9 ಅಲ್ಲ, ಇವತ್ತು ಬಂದಿರ್ಬೋದು ಅಥವಾ ನಾಳೆ ಅಥವಾ ನಾಡಿದ್ದು ಬರ್ಬೋದು. ಅವ್ರು ಬಂದ ತಕ್ಷಣ ನಾನು ತಿಳಿಸ್ತೀನಿ ಅಂತ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ. ಶಿವಮೊಗ್ಗ ಉಸ್ತುವಾರಿ ಮಂತ್ರಿಗಳು ಬಂದ ತಕ್ಷಣ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ಯಾರಿಗೆಲ್ಲ ಸಾಧ್ಯ ಇದೆ ಶಿವಮೊಗ್ಗಕ್ಕೆ ತೆರಳಿಕ್ಕೆ, ನೀವೆಲ್ಲ ನೀರ್ಗಂಟಿಗಳು ಮತ್ತು ನಾನು ಹೋಗಿ ಮಾನ್ಯ ಕಾಡಾಧ್ಯಕ್ಷರು ಮಾನ್ಯ ಮಧು ಬಂಗಾರಪ್ಪರ ಜೊತೆಗೆ ಮೊದಲನೇ ಹಂತದಲ್ಲಿ ಮಾತಾಡಿ, ನಂತರ ಈಗಾಗಲೇ ಹೇಳ್ದಂಗೆ ಬೆಂಗಳೂರಲ್ಲಿ ಒಂದು ಸಭೆಯನ್ನು ಆಯೋಜಿಸ್ಕೊಂಡು ಅಲ್ಲಿಗೂ ಹೋಗೋಣ. ಈ ಮಧ್ಯೆ ನನಗೆ ಭಾಳ ಸಂತೋಷ ಆಗಿರೋದಂದರೆ, ಕಾರ್ಮಿಕ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಕೈಗೊಂಡಂಥ ನಿರ್ಧಾರ, ಆ ನಿರ್ಧಾರನೂ ಕೂಡ ವೇಗ ಪಡಿಬೇಕಿದೆ. ಸಂಘ ರಚನೆ ಆಗೋವರೆಗೂ ನಿಮಗೆ ಪ್ರತಿ ತಿಂಗಳು ವೇತನ ಬರಬೇಕು. ಈ ಎಲ್ಲ ವಿಷಯಗಳಿಗೂ ನಾವು ಕಾಡಾಧ್ಯಕ್ಷರ ಮೂಲಕ ಸಚಿವರುಗಳ ಸಹಕಾರ ಪಡೆಯೋಕ್ಕೆ ನಾನೀಗ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಕಾರಣಕ್ಕೆ ಈ ಕುರಿತಾಗಿ ಈಗ ನಾವು ಅವತ್ತು 6ನೇ ತಾರೀಕು ಏನು ಮಾತಾಡಿದ್ವಿ ಅಂದರೆ, ಧರಣಿಗೆ ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ, ಈ ರೀತಿ ಧರಣಿ ಮಾಡೋಣ ಅಂತ. ಬಟ್ ಈಗ ಈ ಮಾನ್ಯ ಕಾಡಾಧ್ಯಕ್ಷರು ಈ ರೀತಿಯಾದ ಸಹಕಾರ ವ್ಯಕ್ತಪಡಿಸಿರೋದ್ರಿಂದ ನಾವೀಗ ಧರಣಿ ಮಾಡೋದ್ರ ಬಗ್ಗೆ ಪುನರ್ ಆಲೋಚಿಸಬೇಕಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಕಾರಣಕ್ಕೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಮಧ್ಯಾಹ್ನ 1:00 ನಾನು ತ್ಯಾಣವಿ ಉಪವಿಭಾಗದ ಕಚೇರಿಗೆ ಬರ್ತೀನಿ. ತ್ಯಾಣವಿ ಉಪವಿಭಾಗದ ವ್ಯಾಪ್ತಿಯ ನೀರ್ಗಂಟಿಗಳು ಮತ್ತು ಇತರ ಯಾರಿಗೆಲ್ಲ ನೀರ್ಗಂಟಿಗಳ ಸಾಧ್ಯತೆ, ನೀವೆಲ್ಲ ಬರಬೇಕು, ಬಂದು ಮಾತಾಡಿ ಯಾವ ರೀತಿಯಾಗಿ ಮುಂದುವರಿಬೇಕು ಅಂತ ನಾವು ತೀರ್ಮಾನ ಕೈಗೊಳ್ಳೋಣ. ಆದರೆ ಒಂದಂತೂ ಖಂಡಿತ ನಿಮಗೀಗ ನಮ್ಮ ತ್ಯಾಣವಿಯಲ್ಲಿ 8-9 ತಿಂಗಳು ವೇತನ ಬರದೇ ಇರೋರಿದ್ದಾರೆ, ಬೇರೆ ಕಡೆ ಕೆಲ ತಿಂಗಳಿಂದ, ಮತ್ತಿನ್ನು ಬೇರೆ ಸಮಸ್ಯೆಗಳಿದೆ. ಈ ಸಮಸ್ಯೆಗಳೆಲ್ಲ ಶಾಶ್ವತ ಪರಿಹಾರ ಕಂಡ್ಕೊಂಡು ಪ್ರಯತ್ನ ಮಾಡೋಣ. ಇದ್ರ ಜೊತೆಗೆ ಸಂಘ ರಚನೆಗೂ ಕೂಡ ಇವತ್ತಿಗೆ ಬೆಳಗ್ಗೆನೇ ಬರ್ತಾಯಿದ್ದೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರಿಗೆ ಸಂಬಂಧಪಟ್ಟಂಥ 2 ಸಭೆ ಕರೆದಿದ್ದಾರೆ, ಅಲ್ಲಿ ನಾನು ಭಾಗವಹಿಸಬೇಕಾಗಿರೋದ್ರಿಂದ ಅಲ್ಲಿ ಹೋಗಿ ಅಲ್ಲೂ ಕೂಡ ಈ ಸಂಘದ ರಚನೆದ ಬಗ್ಗೆ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಮಧ್ಯಾಹ್ನ 1:00 ತ್ಯಾಣವಿಯಲ್ಲಿ ಸೇರಿಕೊಂಡು ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ನನ್ನ ಧ್ವನಿ ಮುದ್ರಣನ ನೀವು ಸಂಬಂಧಪಟ್ಟ ಎಲ್ಲ ನೀರ್ಗಂಟಿಗಳಿಗೂ ಅಂದರೆ ಎಲ್ಲ ನೀರ್ಗಂಟಿಗಳು ಇದನ್ನು ಶೇರ್ ಮಾಡಿ, ಅಂದರೆ ಆವಾಗ ನಮಗೆ ಮಧ್ಯಾಹ್ನದ ಸಭೆ ಬಗ್ಗೆ ಅವ್ರಿಗೂ ಮಾಹಿತಿ ಸಿಕ್ಕಂಗಾಗತ್ತೆ. ಇದನ್ನೆಲ್ಲರಿಗೂ ಶೇರ್ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡಿ ಮಧ್ಯಾಹ್ನ ಸೇರೋಣ. ಧನ್ಯವಾದಗಳು.